ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತಹ ಗಿಡಮೂಲಿಕೆಗಳನ್ನು ಬಳಸಿ ಮಂಡಿ ನೋವಾಗಿರ್ಬೋದು ಯಾವುದೇ ರೀತಿಯಂತಹ ನೋವುಗಳಿಗೆ ನೋವು ನಿವಾರಕವಾಗಿ ಈ ಒಂದು ಎಣ್ಣೆಯನ್ನು ತಯಾರು ಮಾಡಬೇಕು, ತೈಲವನ್ನು ತಯಾರು ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆಯೇ ವಿಡಿಯೋವನ್ನು ಅರ್ಧಂಬರ್ಧಂಬೆಲ್ಲ ನೋಡಿ ನೆಗೆಟಿವ್ ಆಗೆಲ್ಲ ಕಮೆಂಟ್ಗಳನ್ನು ಹಾಕ್ತೀರಾ. ಸೊ ನನಗೇನು ಬೇಜಾರಿಲ್ಲ, ನೀವು ಅರ್ಧಂಬರ್ಧಂ ನೋಡ್ತೀರಾ, ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಿಲ್ಲ. ಆಗ ಅರ್ಧಂಬರ್ಧಂ ತಿಳ್ಕೊಂಡು ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಅಷ್ಟೇ. ಪೂರ್ತಿ ನಾವು ಯಾವುದೇ ಒಂದು ವಿಡಿಯೋವನ್ನು ಹಾಕಿದಾಗೂ ಆ ಒಂದು ಗಿಡಮೂಲಿಕೆಗಳ ಒಂದು ಪೂರ್ತಿಯಾದ ವಿವರವನ್ನು ನನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿರ್ತೀನಿ. ಸ್ವಲ್ಪನೂ ತಡ ಮಾಡೋದು ಬೇಡ. ಯಾವ ರೀತಿ ಎಣ್ಣೆಯನ್ನು ನಾವು ತಯಾರು ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಸುಮಾರು 1 kgಯಷ್ಟು ನಾನು ಅಡಿಗೆಗೆ ಬಳಸುವಂತಹ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಆ ಎಣ್ಣೆಯನ್ನು ಬಾಣಲಿಯಲ್ಲಿ ಹಾಕಿದ್ದೀನಿ ನೋಡಿ. ಈಗ ಇದಕ್ಕೆ ನಾನು ಸುಮಾರು 1 ಹಿಡಿಯಷ್ಟು ಕುಕ್ಕೆ ಬಳ್ಳಿಯ ಒಂದು ಎಲೆಗಳನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 10 ಎಲೆಯಷ್ಟು ಎಕ್ಕದ ಎಲೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆಗೇನೆ ನಾನು ಈಗ ಸುಮಾರು 1 ಹಿಡಿಯಷ್ಟು ಅಗ್ನಿ ಬಳ್ಳಿ ನೋಡಿ, ಕಾಯಿ ಹಾಗೆಯೇ ಎಲೆಗಳನ್ನೆಲ್ಲ ಸೇರಿಸಿ ನಾನು ಈ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಅಗ್ನಿ ಬಳ್ಳಿ ಅಂತೂ ಸಂಧಿವಾತಕ್ಕಂತೂ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಹಾಗೆಯೇ ಇದು ಎಲೆಯ ಹೊರೆ ಅಥವಾ ಕಾಸ ಮರಳು ಅಂತ ಕರಿತೀವಿ. ಇದನ್ನು ಕೂಡ 1 ಹಿಡಿಯಾಗಿ ನಾನು ಈ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇದು ಬಂದು ಔಡಲ ಗಿಡ ಅಥವಾ ಹರಳು ಗಿಡ ಅಂತ ಕರಿತೀವಿ. ಇದನ್ನು ಕೂಡ 1 ಹಿಡಿ ಸುಮಾರು 10 ಎಲೆಯಷ್ಟು ಹಾಕಿದ್ದೀನಿ. ಹಾಗೆಯೇ ಮುಟ್ಟಿದರೆ ಮುನ್ನಿ ಸೊಪ್ಪು 1 ಹಿಡಿಯಷ್ಟು ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ನೋಡಿ. ಇದೆಲ್ಲ ಚೆನ್ನಾಗಿ ಈಗ ನೋಡಿ, ಎಣ್ಣೆ ನೋಡಿ ಯಾವ ರೀತಿ ಇದೆ, ಮಿಕ್ಸ್ ಆಗಲಿ. ಆದಷ್ಟು ನೀವು ಸಣ್ಣ ಉರಿಯಲ್ಲಿ ಈ ಒಂದು ಗಿಡಮೂಲಿಕೆಗಳನ್ನು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಇದನ್ನು ನೋಡಿ, ಈಗ ಕಾಯ್ತಾ ಇದೆ. ಇಷ್ಟು ಗಿಡಮೂಲಿಕೆಗಳು ನಿಮ್ಮ ಒಂದು ಊರಿನ ಅಕ್ಕಪಕ್ಕದ ಅಂದರೆ ಬದುಗಳಲ್ಲಾಗಿರ್ಬೋದು, ತಿಪ್ಪೆಗಳಲ್ಲಿ ಎಲ್ಲಂದರಲ್ಲೇ ಬೆಳೆದೇ ಇರುತ್ತೆ. ಇದು ಸುಮಾರು ಹೇರಳವಾಗಿ ದೊರೆಯುತ್ತೆ ನೋಡಿ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದು ಎಲ್ಲ ಅಗ್ನಿ ಬಳ್ಳಿಯ ಒಂದು ಕಾಯಿಗಳೆಲ್ಲ ಒಂಥರ ಬಲೂನ್ ರೀತಿಯಾಗಿ ಉಬ್ಬಿದೆ. ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ನೀವು ಇದನ್ನು ಚೆನ್ನಾಗಿ ಕಾಯಿಸಿ ನೋಡಿ. ಈಗ ಕಾಯ್ತಾ ಇದೆ, ಯಾವ ರೀತಿ ನೋಡಿ ಕುದೀತಾ ಇದೆ. ಇದರಲ್ಲಿರುವಂಥ ಸಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಎಣ್ಣೆಯಲ್ಲಿ ನೋಡಿ. ಬಣ್ಣ ಚೇಂಜ್ ಆಗ್ತಾ ಇದೆ. ಎಂಥದೇ ನೋವಿರಲಿ ಇದು ವಾಸಿಯಾಗುತ್ತೆ. ಆದಷ್ಟು ಸಣ್ಣ ಉರಿಯಲ್ಲಿನೇ ಕಾಯಿಸಿ ನೋಡಿ. ಇದೆಲ್ಲ ಕಪ್ಪಗೆ ಅಂದರೆ ಬಣ್ಣವನ್ನು ಚೇಂಜ್ ಆಗ್ತಾ ಇದೆ, ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ನೋಡಿ. ಈಗ ಆಫ್ ಮಾಡೋಣ. ಸುಮಾರು ಒಂದು 5 ಗಂಟೆಗಳ ಕಾಲ ಬಿಟ್ಬಿಡೋಣ ನೋಡಿ. ಈಗ ಇದು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಈಗ ಇದನ್ನು ಒಂದು ಬಟ್ಟೆ ಮುಖಾಂತರ ಸೋಸ್ಕೊಳ್ಳೋಣ. ಯಾವುದಾದ್ರೂ ತೆಳುವಾಗಿರುವಂತಹ ಬಟ್ಟೆಯನ್ನು, ಕಾಟನ್ ಬಟ್ಟೆಯನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ. ನಾನೊಂದು ಪಾತ್ರೆಗೇನೆ ನಾನು ಸೋಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಇಂಟ್ಕೊಳ್ಳೋಣ. ಎಣ್ಣೆ ಎಲ್ಲ ನೋಡಿ, ಎಣ್ಣೆ ಬಣ್ಣನೂ ಚೇಂಜ್ ಆಗಿದೆ. ಸುಮಾರು 1 kg ಎಣ್ಣೆ ಹಾಕಿದ್ದೀರಿ ಅಂತಂದರೆ ಇದು ಸುಮಾರು ಒಂದು 3/4 kgಯಷ್ಟು ಎಣ್ಣೆ ನಮಗೆ ಉಳಿಯುತ್ತೆ ಅಷ್ಟೇ ನೋಡಿ. ಈಗ ಇದು ಕಪ್ಪು ಬಣ್ಣಕ್ಕೆ ತಿರುಗಿದೆ ಎಣ್ಣೆ. ಅಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಎಲ್ಲ ಇರೋದಿಲ್ಲ. ಎಂಥದೇ ನೋವುಗಳಾಗಿರಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಂಥ ನೋವಿದ್ರೂ ವಾಸಿಯಾಗುತ್ತೆ. ಮಂಡಿ ನೋವಿಗಂತೂ ಒಂದು ಒಳ್ಳೆ ಸಿದ್ಧೌಷಧ ಇದು ನೋಡಿ. ಇದೆಲ್ಲ ಚೆನ್ನಾಗಿ ಎಣ್ಣೆ ಇದು ಗಿಡಮೂಲಿಕೆಯಲ್ಲಿ ಅದು ಹಿಂಡಿದಾಗ ತುಂಬಾ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ. ಈಗ ಇದು ಎಣ್ಣೆ ಇವಾಗ ನೋವಿರುವಂಥ ಜಾಗಕ್ಕೆ ನೀವು ಲೇಪನ ಮಾಡ್ಬೋದು ನೋಡಿ. ಈಗ ಎಣ್ಣೆ ರೆಡಿಯಾಗಿದೆ. ಈ ಎಣ್ಣೆಯನ್ನು ಸುಮಾರು 1 ತಿಂಗಳುಗಳ ಕಾಲ ಲೇಪನ ಮಾಡ್ತಾ ಬಂದರೆ ಅದು ಎಂಥದೇ ನೋವಿರಲಿ, ಮಂಡಿ ನೋವು ಕಾಲಕ್ರಮೇಣವಾಗಿ ಪೂರ್ತಿಯಾಗಿ ವಾಸಿಯಾಗುತ್ತೆ. ಯಾರೋ ಹಿರಿಯರೊಬ್ಬರು ಕೇಳಿದ್ರು, ತುಂಬ ಪೇಯ್ನ್ ಇದೆ ಅಂದಿದ್ದಕ್ಕೆ ನಾನು ಈ ಒಂದು ಎಣ್ಣೆಯನ್ನು ತಯಾರು ಮಾಡ್ಕೊಡ್ತಾ ಇರುವಂಥದ್ದು. ನಿಮಗೇನಾದರೂ ತಯಾರು ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ನಿಮ್ಮ ಒಂದು ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು
ನಿಮ್ಮ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ತೈಲವನ್ನು ತಯಾರಿಸ್ಕೊಡ್ತೀನಿ, ಅಥವಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕಮೆಂಟಲ್ಲೇ ತಿಳಿಸ್ತೀನಿ, ಅಥವಾ ಫೋನ್ ಮುಖಾಂತರ ಆದರೂ ನಾನು ತಿಳಿಸಿ ಹೇಳ್ತೀನಿ. ಆದರೆ ನಾನು ನಂಬರನ್ನು ಹಾಕಿರೋದಿಲ್ಲ, ನಿಮ್ಮ ನಂಬರನ್ನು ಕಮೆಂಟಲ್ಲಿ ಸೆಂಡ್ ಮಾಡಿ ನಿಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾವುದೇ ರೀತಿ ಈ ತೈಲಕ್ಕೆ ಚಾರ್ಜ್ ಮಾಡೋದಿಲ್ಲ. ನೀವು 1 kg ಅಡುಗೆ ಎಣ್ಣೆಯನ್ನು ತೊಗೊಂಬಂದು ಕೊಟ್ಟರೆ ಸಾಕು, ನಾನು ತಯಾರು ಮಾಡಿಕೊಡ್ತೀನಿ. ನಿಮಗೆ ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಹಾಗಿದ್ರೆ ಮಾತ್ರ, ಇಲ್ಲಾಂದರೆ ನೀವೇ ಮನೆಯಲ್ಲಿ ಈ ಗಿಡಮೂಲಿಕೆಗಳನ್ನು ಬಳಸಿ ಈ ಒಂದು ತೈಲವನ್ನು ತಯಾರು ಮಾಡ್ಕೊಳ್ಳಿ. ನಿಮ್ಮ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.